ಕಲ್ಲುರದೇ ಅವಾರ್ಡ್ ಇಟ್ಟಿದ್ವಿ. ಸೊ ಅದನ್ನ ಗೆಲ್ಲಕ್ಕೆ ಅಂತ ಇಷ್ಟು ಜನ ಬಂದಿದ್ದೀರಾ, ಮಜಾ ಮಾಡೋದಕ್ಕೆ. ಬೇಸಿಕಲಿ ಸಿನಿಮಾ ಇದರಲ್ಲಿ ಗ್ಯಾಂಗ್ಸ್ಟರ್ ಕಾಮಿಡಿ ಅಂದ್ರೆ ತೂಕ 100 kg. ಹೊಟ್ಟೆ ತುಂಬಾ ನಗದ್ ಬಹಳ ಇಂಪಾರ್ಟೆಂಟ್, ಹೃದಯ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಲ್ರು ಗೊತ್ತಿರೋರು ಇದ್ರು ಸ್ಕ್ರೀನ್ ಮೇಲೆ, ಬಟ್ ಅವ್ರನ್ನ ನೋಡಿದಾಗ ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಅನ್ಸ್ತು. ಮೂವಿ ಫನ್, ಮಜಾ, ಕಾಮಿಡಿ, ನಗು, ನಗ್ತಾ ಇದ್ದಿದ್ದು, ಕ್ಲಾಪ್ಸ್ ಆಗ್ತಾ ಇದ್ದು, ಫಿಲ್ಲೆ ಹೊಡಿತಾ ಇದ್ದು. ಸೊ ನಮ್ ಕನ್ನಡ ಆಡಿಯನ್ಸ್ ಒಂದು ಒಳ್ಳೆ ಫಿಲಮ್ ಬಂದಿದೆ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ಸ್. ಬಹಳ ಖುಷಿ ಅಂದ್ರೆ ಕಲ್ಲುರದೇ ಅವಾರ್ಡ್ ಇಟ್ಟಿದ್ವಿ. ಸೊ ಅದನ್ನ ಗೆಲ್ಲಕ್ಕೆ ಅಂತ ಇಷ್ಟು ಜನ ಬಂದಿದ್ದೀರಾ. ಯಾರಾದ್ರೂ ಕಲ್ಲುರದೇ ಅವಾರ್ಡ್ ಗೆದ್ದಿದ್ರೆ ಅವ್ರಿಗೋಸ್ಕರ ಅವಾರ್ಡ್ ರೆಡಿ ಇದೆ. ಆದ್ರೆ ನಗ್ಲಿಲ್ಲ ಅಂತ ಮದರ್ ಪ್ರಾಮಿಸ್ ಮಾಡಿ ಇಸ್ಕೊಂಡು ಹೋಗ್ಬೇಕು. ಇಲ್ಲ, ಥ್ಯಾಂಕ್ ಯು. ಎಲ್ಲ ಎಂಜಾಯ್ ಮಾಡಿದ್ರಿ ಅಲ್ವಾ? ಪ್ರಾಮಿಸ್ ಪ್ರಾಮಿಸಸ್ ಅಲ್ಲ. ಈ ಶೋ ನಾವು ಓಪನ್ ಮಾಡಿ ಅರ್ಧ ಗಂಟೆ ಟಕ್ ಅಂತ ಫಿಲ್ ಆಗಿತ್ತು. ಎಲ್ಲ ಬಂದು ಇಷ್ಟು ಪ್ರೀತಿಯಿಂದ, ಇನ್ನು ಶುಕ್ರವಾರ ರಿಲೀಸು, ಸೋಮವಾರನೇ ಬಂದು ಇಷ್ಟು ಪ್ರೀತಿಯಿಂದ ನೋಡಿದಿರ ಎಲ್ಲರೂ. ಅದು ಬಹಳ ಖುಷಿ ಅಂಡ್ ಬಹಳ ಎಂಜಾಯ್ ಮಾಡಿದೀರಾ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಇಷ್ಟು ದಿನ. 15 ವರ್ಷದಿಂದ ಆಕ್ಟರ್ ಆಗಿ ಎಲ್ಲ ಸೈಕಲ್ ವಾಡ್ದ ಅಲ್ಲಿ ಇಲ್ಲಿ ಎಲ್ಲ ತಿರುಗಿ ಎಲ್ಲ ಮಾಡಿ ಫೈನಲಿ ನಾನೇ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ಟೀಮ್ ಕಟ್ಟಿ ಎಲ್ಲರನ್ನು ಸೇರಿಸ್ಕೊಂಡು ಸಖತ್ತಾಗಿ ಕತೆ ಕಟ್ಟಿ ಈ ಸಿನಿಮಾನ ಅದ್ಭುತವಾಗಿ ರಂಜಿಸಿರೋದು ಪೂರ್ಣ. ಅಂಡ್ ನಿರ್ಮಾಣಕ್ಕೆ ನಮ್ಮ ಜೊತೆ ನಮ್ಮ ಹರ್ಷ ಬಹಳ ಚೆನ್ನಾಗಿ ಕೈ ಜೋಡಿಸಿದ್ರು. ಅಂಡ್ ನಮ್ಮ ಶಶಾಂಕ್ ಮಾರ್ಕೆಟಿಂಗ್ ಅಂಡ್ ಸಿನಿಮಾ ಎಕ್ಸಿಕ್ಯೂಷನ್ ಎಲ್ಲ ಬಹಳ ಚೆನ್ನಾಗಿ ನಿಮಗೆ ಸಿನಿಮಾ ಇಷ್ಟು ಬೇಗ ರೀಚ್ ಆಗಿದೆ ಅಂದ್ರೆ ನಮ್ಮ ಸಿನಿಮಾ ಮರ ಅಂಡ್ ಶಶಾಂಕ್ ಅಂಡ್ ಟೀಮ್ ಅಂದ್ರೆ ಇಡೀ ಟೀಮ್ ಅಂಡ್ ಇದ್ರ ಜೊತೆಗೆ ಎಲ್ಲ ಆರ್ಟಿಸ್ಟ್ಗಳು ಮಾತ್ರ. ನಾನಂತೂ ಪ್ರತಿ ಸಾರಿ ಸಿನಿಮಾ ನೋಡಿದಾಗ್ಲೂ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದೀನಿ, ನೀವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದೀರಾ. ಅಂಡ್ ಕರ್ನಾಟಕದ ಎಲ್ಲಾ ಭಾಗಗಳಿಂದನೂ ಕಲಾವಿದರು ಇದ್ದಾರೆ, ಅದು ಬಹಳ ಖುಷಿ. ಜನ ಕಲಾವಿದರನ್ನ ಇಟ್ಕೊಂಡು ಹೆಂಗಪ್ಪ ಕತೆ ಕಟ್ಟಿರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರೋದು ನನಗೆ. ಬಹಳ ಜನ ಕೇಳಿದ್ರು ಜರ್ನಲಿಸ್ಟ್ಗಳು, ಇಷ್ಟು ಜನ ಇದರೆಲ್ಲ ಹೆಂಗ್ ಕತೆ ಹೇಳಿರ್ತೀರಾ ಅಂತ, ನೀವು ಸಿನಿಮಾಗ್ ಬನ್ನಿ ಅವಾಗ್ಲೇ ನಿಮ್ಗೆ ಗೊತ್ತಾಗೋದು ಅಂತ ಹೇಳಿದ್ವಿ. ಸೊ ಅದು ಬಹಳ ಚೆನ್ನಾಗಿ ನಮ್ ರಿಸಲ್ಟ್ ಕಂಡಿದೆ. ನೀವು ನಿಮ್ಗೆ ಎಷ್ಟು ಖುಷಿ ಪಟ್ಟಿದ್ದೀರೋ ಅದನ್ನ ಒಂಚೂರು ಹೊರಗಡೆನೂ ಹಂಚಿ, ಅದು ಹಂಚಿದ್ರೆ ಎಲ್ಲರ ಕೆಲ್ಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಮಜಾ ಮಾಡೋದಕ್ಕೆ. ಬೇಸಿಕಲಿ ಸಿನಿಮಾ ಔಟ್ ರೈಟ್ ಫನ್, ಮತ್ತೆ ಜನ ಬಂದು ಖುಷಿಯಾಗಿ ಸಿನಿಮಾ ನೋಡ್ಬೇಕು ಅಂತ. ಈಗ ಅದಷ್ಟಕ್ಕೋಸ್ಕರ ಮಾಡೋದು, ಅಂದ್ರೆ ಜನ ಬಂದು ಎಂಜಾಯ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಒಳ್ಳೆ ಫೀಲಿಂಗ್ ಅಲ್ಲಿ ಮನೆಗೆ ಹೋಗ್ಬೇಕಲ್ಲ. ಸೊ ಆ ಎಮೋಷನ್ ಮತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾದಲ್ಲಿ ಜನ ಸಿಗುತ್ತೆ. ಸೊ ಆ ಕಾರಣದಿಂದ ಬಂದು ಜನ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಕೇಳ್ತೀನಿ. ಸರ್, ಫಿಲಂ ರಿಲೀಸ್ ಆಗ್ತಿರೋದು ಶುಕ್ರವಾರ, ನೀವು ಸೋಮವಾರ ಪ್ರೀಮಿಯರ್ ಶೋ ಇಟ್ಟಿರೋದಕ್ಕೆ ಕಾರಣ ಅಂದ್ರೆ ಒಂದು ಚಾಲೆಂಜ್ ತರ ಇಟ್ವಿ. ಆಡಿಯನ್ಸ್ ಒಂದು ಟಿಕಲ್ ಮಾಡೋಕ್ಕಲ್ಲ, ಏನಾದ್ರು ಒಂದು ಬೇರೆ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ಯೋಚಿಸ್ಬೇಕಾದ್ರೆ ಓಕೆ ಜನಗಳೇ ಬಂದು ಅವ್ರು ನೋಡಿ ಅವ್ರು ನಗ್ತಾರ ನಗಲ್ವಾ ಅನ್ನೋ ಒಂದು ಕಾಂಪಿಟೇಷನ್ ಇಟ್ರೆ ಸೊ ನಮಗೂ ಒಂದು ರಿವ್ಯೂ ಸಿಗುತ್ತೆ. ಸೊ ಶುಕ್ರವಾರ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ. ಸೊ ಆ ಕಾರಣದಿಂದ ಈ ಕಾಂಪಿಟೇಷನ್. ನಾನೆಲ್ಲ ನೀವು ನೋಡಿದ್ರಲ್ವ ಮೂವಿ, ನೀವ್ ಹೇಳ್ಬೇಕು. ಆಡಿಯನ್ಸ್ ಆಗಿ ನಾವು ಕೊಡುವಂತ ಒಪಿನಿಯನ್ ಬೇರೆ ಇರುತ್ತೆ, ಬಟ್ ನಾನೀಗ ಆಡಿಯನ್ಸ್ ಪರ ಬಂದಿದ್ದೀನಿ. ಸೊ ಬೈಕ್ ನನ್ನ ಕೈಲಿ ಇರೋದ್ರಿಂದ ನೀವು ಏನಾದ್ರು ಹೇಳಿದ್ರೆ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ, ಜನ ಯಾಕೆ ಬಂದು ಈ ಫಿಲಮ್ ನೋಡ್ಬೇಕು? ಓಕೆ, ಇದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ. ಎಸ್ಪೆಷಲಿ ಕಾಮಿಡಿ ಅಂದ್ರೆ ಯೂಶಲಿ ಬೇರೆ ಬೇರೆ ತರ ಕಾಮಿಡೀಸ್ ಇರುತ್ತೆ. ಇದರಲ್ಲಿ ಗ್ಯಾಂಗ್ಸ್ಟರ್ ಕಾಮಿಡಿ ಅಂದ್ರೆ ಬಡಿ ಕಡಿ ಅಂತ ಎಲ್ಲ ಇದೆ ಅಂತ ಅನ್ಕೋತಾರೆ ಗ್ಯಾಂಗ್ಸ್ಟರ್ ಅಂತ ತಕ್ಷಣ, ಬಟ್ ಗ್ಯಾಂಗ್ಸ್ಟರ್ಸ್ ನ ಇಟ್ಕೊಂಡು ಕಾಮಿಡಿ ಮಾಡಿದೀವಿ. ಆಮೇಲೆ ತುಂಬಾ ನೀಟ್ ಅಂಡ್ ಕ್ಲೀನ್ ಕಾಮಿಡಿ. ಸೊ ಎಲ್ಲರೂ ಬಂದು ಫ್ಯಾಮಿಲಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಂದು ಕೂತಿ ನೋಡಿ ಎಂಜಾಯ್ ಮಾಡೋಂತ ಸಿನಿಮಾ. ಎಸ್ಪೆಷಲಿ ಥಿಯೇಟರ್ ಅಲ್ಲಿ ಆ ಗ್ರೂಪ್ ಅಲ್ಲಿ ನೋಡಿ ಎಂಜಾಯ್ ಮಾಡೋದು ತುಂಬಾ ಬ್ಯೂಟಿಫುಲ್. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ವಿ, ಜನ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ರು. ಅದ್ ನೋಡಿ ತುಂಬಾ ಖುಷಿ ಆಯ್ತು. ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಈ ಸಿನಿಮಾದಲ್ಲಿ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ. ನೀವು ಎಷ್ಟು ಡ್ಯೂರೇಷನ್ ಅಲ್ಲಿ ಬಂದು ಕುತ್ಕೊಂಡು ನೋಡ್ತೀರಾ ಅಷ್ಟು ಹೊತ್ತು ನಗ್ತೀರಾ. ಇವತ್ತು ನಾವು ಅದನ್ನ ನೋಡಿದ್ವಿ. ಸೊ ನಾನು ಇವಾಗ ಇನ್ನೂ ಕಾನ್ಫಿಡೆಂಟ್ ಇಂದ ಹೇಳ್ಬೋದು. ಖಾಲಿ ಜೇಬಿನ ತೂಕ 100 kg. ಲೈಫ್ ಲೀಡಿಂಗ್ ನಾಟ್ ಈಸಿ. ಅದೃಷ್ಟ ದೇವತೆ ತುಂಬಾ ಚೂಸಿ. ಕಷ್ಟದ ಲಾಟಿ ಏಟು ಕ್ರೇಜಿ. ಹ್ಯಾಪಿ ಜರ್ನಿ. ಇವಾಗ ವೆಲ್ಕಮ್. ರಗಸದ ಬ್ಯಾಂಗ್ 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 ರಗಸದ ಜವಮಪ್ಪನ ಭಯ ಉಡಟಚ ಲಶಯಿ ಊಕ ಏಹೇಗಿ ಆತಳ ಓ ಔಹಾಶ ಐರುನಚ ಓ ಥಟ ಢಪ ಢಕ ಫಾತಕ ಅಂ ಅಹ ನ್ಯಾ ನ್ಯಾ. ಪಿಕ್ಚರ್ ಮುಗಿದ ತಕ್ಷಣ ಆಲ್ರೆಡಿ ಎಲ್ಲ ಲಿರಿಕ್ಸ್ ಎಲ್ಲ ಮೊಟ್ಟವ್ರೆ. ನೆಕ್ಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಬಾಯಿ ಇಲ್ಲ ಸುಮ್ಮನೆ ಕಲಿಯೋ ತರನೇ ಇಲ್ಲ, ಅದು ಕಲಿಯಕ್ಕಾಗುತ್ತಾ?
ನಮ್ ಬರೀ ಎರಡೇ ರಗಸದಹ ಜವಮಪ್ಪನ ಎರಡೇ ಕಲ್ತಿರೋದು ನಾನು ಆ ಸಾಂಗಲ್ಲಿ ಲಿಪ್ಸಿ ಅಂತೆ. ಸ್ಕೂಲಲ್ಲೂ ಕಲೀಲಿಲ್ಲ, ಪಿಕ್ಚರ್ ಅಲ್ಲೂ ಕಲೀಲಿಲ್ಲ. ಸ್ಕೂಲಲ್ಲಿ ಇದು ಈಗ ಬಂದಿರೋದು ಅಪ್ಡೇಟೆಡ್ ಇದು. ನಮ್ಗಿದ್ದಾಗ ಬರೀ ಪ್ರೈವೇಟ್ ಸ್ಕೂಲಲ್ಲಿ ಓದಾಗಿರ್ಲಿಲ್ಲ, ಗವರ್ಮೆಂಟ್ ಸ್ಕೂಲಲ್ಲಿ ಕನ್ನಡಿ ಕಲೀಲಿ. ಸೊ ಜನ ಯಾಕೆ ಬಂದು ಈ ಸಿನಿಮಾನ ನೋಡ್ಬೇಕು? ಖುಷಿ ಪಡಕ್ಕೆ, ನಗಕ್ಕೆ, ಒಳ್ಳೆ ಮೆಸೇಜ್ ಇದೆ. ದ್ವೇಷ ಬಿಡ್ಬೇಕು, ಎಲ್ಲ ಖುಷಿ ಖುಷಿಯಾಗಿರೋದಕ್ಕೆ. ನೋಡಿ, ಸಿಂಪಲ್ ಸಾರಿಯಿಂದ ತುಂಬಾ ಸಂಬಂಧಗಳು ಒಡೆದೋಗ್ಬಿಟ್ಟಿರ್ತವೆ, ಅದಕ್ಕೆ ಬಂದು ನೋಡ್ಬೇಕು. ಎಷ್ಟೋ ದಿವಸ ನಗದು ಕಲ್ಲು ಹೃದಯಗಳಾಗ್ಬಿಟ್ಟಿರ್ತವೆ, ಅದಕ್ಕೆ ಬಂದು ನೋಡ್ಬೇಕು. ದ್ವೇಷಗಳನ್ನ ಮರೆಯಕ್ಕೆ ಈ ಮೂವಿ ನೋಡ್ಬೇಕು. ಓವರ್ ಆಲ್ ಲೈಫಲ್ಲಿ ತುಂಬಾ ಬೇಜಾರಾಗಿದ್ರೆ ಬಂದು ಈ ಮೂವಿ ನೋಡಿದ್ರೆ ಖಂಡಿತ. ಲಾಸ್ಟ್ ಅಲ್ಲಿ ಯಾರಾದ್ರೂ ನೀವು ಇಟ್ಟಿರೋ ಅವಾರ್ಡ್, ಕಲ್ಮನ್ಸ್ ಅವಾರ್ಡ್ ಯಾರು ತಗೊಂಡ್ ಹೋಗ್ತಾರೆ ಅಂತ ಏನಾದ್ರು ನಿಮ್ಗೆ ಯಾರು ಅನ್ಸುತ್ತಾ? ತಗೊಂಡೋಗ್ತಾರೆ, ಅಷ್ಟು ನಗ್ತಾ ಇದಾರೆ. ಮದರ್ ಪ್ರಾಮಿಸ್ ಹೇಳ್ತಾರೆ ಅವ್ರು, ಕಂಟ್ರೋಲ್ ಮಾಡಕ್ ಆಗಲ್ಲ. ನೀವು ಮದರ್ ಪ್ರಾಮಿಸ್ ತಗೊಂಡೋಗಲ್ಲ ಅಂತೀರಾ? ನಾನು ನಕ್ಕಿ ನಕ್ಕಿ ಸಾಕೋಗ್ಬಿಟ್ಟು. ಇಡೀ ಸಿನಿಮಾ ಅಷ್ಟು ಚೆನ್ನಾಗಿ ನಗ್ತಾ ಇದಾರಲ್ಲ, ಹೊಟ್ಟೆ ತುಂಬ ನಗೋದು ಬಹಳ ಇಂಪಾರ್ಟೆಂಟು, ಹೃದಯ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದು ಈ ಸಿನಿಮಾದಲ್ಲಿ ಆಗುತ್ತೆ. ಸೊ ಸಿನಿಮಾ ತುಂಬಾ ನಗು ತರಿಸುತ್ತೆ, ಬಟ್ ಆದ್ರೆ ನೀವು ಒಂದು ಯೂನಿಕ್ ಕಾನ್ಸೆಪ್ಟ್ ಮಾಡಿದೀರಾ, ಸ್ಟೋನ್ ಆರ್ಟ್ ಗಿಫ್ಟ್ ಇದು ಅವಾರ್ಡ್ ಅಂತ. ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಅಂದ್ರೆ ಯಾರಾದ್ರೂ ನಗದಲ್ಲೇ ಇದ್ದವರಿಗೆ ಸ್ಟೋನ್ ಆರ್ಟ್ ಅವಾರ್ಡ್ ಕೊಡೋಣ ಅನ್ಕೊಂಡ್ವಿ. ಸಿನಿಮಾ ಅಷ್ಟು ಚೆನ್ನಾಗಿ ನಗ್ನಗ್ತಾ ಇರೋ ತರ ಮಾಡ್ಬಿಟ್ಟು ನೀವು ಅವಾರ್ಡ್ ಯಾರು ತಗೊಂಡ್ ಹೋಗ್ತಾರೆ? ಅದೇ ಚಾಲೆಂಜ್. ಕಲ್ಲು ಹೃದಯದವ್ರು ಯಾರಾದ್ರು ಇದ್ರೆ ನಗದಲ್ಲಿ ಇರಕ್ ಸಾಧ್ಯ ಇದೆಯಾ ಅಂತ. ಬಟ್ ಅವಾರ್ಡ್ಗಳು ಹಂಗೆ ಇದೆ, ಯಾರು ಸಿಗ್ತಾ ಇಲ್ಲ. ಅದೇ ಖುಷಿ. ಯಾರು ತಗೊಂಡ್ ಹೋಗ್ತಾರೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಇಲ್ಲ, ಮೋಸ್ಟ್ಲಿ ಇನ್ನೊಂದು 10 ಸರಿ ನೋಡಿದ್ಮೇಲೆ ನಾನ್ ತಗೊಂಡ್ ಹೋಗ್ಬೋದೇನು. ನಿಮ್ಗೆ ಅಷ್ಟು ಸರಿ ನಕ್ಕಿದೀನಿ ನಾನೇ. ಸರ್, ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾಕಂದ್ರೆ ಶುಕ್ರವಾರ ಮೂವಿ ರಿಲೀಸ್ ಇರೋದ್ರಿಂದ ನೀವು ಸೋಮವಾರದಿಂದನೇ ಪ್ರೀಮಿಯರ್ ಶೋಗಳು ಸ್ಟಾರ್ಟ್ ಮಾಡಿದಿರಾ. ಇದು ಆಡಿಯನ್ಸ್ ಒಂದಿಷ್ಟು ಹೊಸ ತರದ್ದು ಸಿನಿಮಾಗಳು ಮಾಡಿದಾಗ, ಯೂನಿಕ್ ಸಬ್ಜೆಕ್ಟ್ಸ್ ಮಾಡಿದಾಗ, ಅದು ಪ್ರೇಕ್ಷಕರ ಬಾಯಿಂದಾನೇ ಇನ್ನೊಂದಿಷ್ಟು ಪ್ರೇಕ್ಷಕರ ಬಾಯಿಗೆ ಹೋಗ್ಬೇಕು. ಹಂಗ್ ಹೋದಾಗ ಅದು ಚೆನ್ನಾಗಾಗೋದು. ಸೊ ಮದರ್ ಪ್ರಾಮಿಸ್ ಆ ತರದ ಸಿನಿಮಾ. ಅಂದ್ರೆ ಪ್ರತಿ ಸರಿ ನಾವು ಬಂದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅನ್ನೋದು ಬೇರೆ, ಪ್ರೇಕ್ಷಕರೇ ಮಾತಾಡಿದಾಗ ಅದಾಗೋದು ಬೇರೆ. ಸೊ ಅಷ್ಟು ಜನ ಹೊಸಬ್ರು ಅಷ್ಟು ಚೆನ್ನಾಗಿ ಸಿನಿಮಾನ ಅಷ್ಟು ಶ್ರಮ ಪಟ್ಟೆಲ್ಲ ಕಟ್ಟಿದಾರಲ್ವ. ಸೊ ಅವ್ರ ಶ್ರಮ ರೀಚ್ ಆಗ್ಬೇಕು ಅಂದ್ರೆ ಅದು ಮೌತ್ ಪಬ್ಲಿಸಿಟಿಯಿಂದಾನೇ ಆಗಕ್ಕೆ ಸಾಧ್ಯ. ಹಂಗಾಗಿ ಇವತ್ತೇ 2 ಶೋ ಮಾಡಿದ್ವಿ. ಅಂಡ್ ಬಹಳ ಖುಷಿಯಾದ ವಿಚಾರ ಅಂದ್ರೆ ಅಂದ್ರೆ ಈ ಸರಿ ಡಿಸೈಡ್ ಮಾಡಿದ್ವಿ, ಯಾರು ಗೊತ್ತಿರೋರಿಗೆ ಯೂಶ್ವಲಿ ಶೋ ಆಗ್ತೀವಲ್ವಾ, ಆ ಥರ ಮಾಡಬಾರ್ದು. ಬುಕ್ ಮಾಡ್ಕೊಂಡು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರೇ ಬರಬೇಕು ಅಂತ ಹೇಳಿನೇ ಇನ್ವೈಟ್ ಮಾಡಿದ್ವಿ. ಅದು ಬಹಳ ಚೆನ್ನಾಗಿ ಪ್ರೇಕ್ಷಕರು ಬಂದು ಎಂಜಾಯ್ ಮಾಡಿದ್ದಾರೆ. ಅದು ಬಹಳ ಖುಷಿ. ಸರ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಟ್ಯಾಗ್ ನ ತೆಗ್ದಾಕ್ಬಿಟ್ಟು ಧನಂಜಯ ಆಗಿ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ. ನಾವು ಮತ್ತೆ ಕಿಂಗ್ ಡಾಲಿ ಆಗಿ ಯಾವಾಗ ನೋಡೋದು? ಅದೆಲ್ಲ ಏನಿಲ್ಲ, ಅವ್ರವ್ರ ಪ್ರತಿಭೆ, ಅವ್ರವ್ರ ಟ್ಯಾಲೆಂಟು, ಅವರು ದುಡಿದು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಅದ್ರಲ್ಲಿ ನಂದೇನಿಲ್ಲ, ನಾನೊಂದು ಟ್ರ್ಯಾಕ್ ಅಷ್ಟೇ. ಅದ್ಭುತವಾಗಿ ಅವ್ರು ಓಡಿರೋದು, ಅವ್ರು ಎಂಟರ್ಟೈನ್ ಮಾಡಿರೋದು. ಸೊ ಅದು ಸೂಪರ್ ಆಗಿದೆ. ನಂದು ಅಂದ್ರೆ ನೀವು ನಾನೇ ಫುಲ್ ಕಂಪ್ಲೀಟ್ ಸಿನಿಮಾದಲ್ಲಿ ಇರೋ ತರ ಕೇಳ್ತಿದ್ದೀರಾ. ಕಿಂಗ್ ಮೇಕರ್ ಆಗ್ಬಿಟ್ಟಿದ್ದೀರಾ. ನಮ್ಗೆ ಕಿಂಗ್ ಆಗಿ ನೋಡಕ್ಕೆ ಇಷ್ಟ. ಅದಕ್ಕೆ ಬರ್ತಾ ಇದೆ ನನ್ನ ಸಿನಿಮಾಗಳನ್ನು. ಅಣ್ಣ ಫ್ರಮ್ ಮೆಕ್ಸಿಕೋ ಇದೆ, ಜಿಂಗೋ ಇದೆ, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಇದೆ, ಹಲಗಲಿ ಇದೆ. ಸೊ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ ಸರ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಬಹಳ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಮದರ್ ಪ್ರಾಮಿಸ್ ಇಡೀ ತಂಡಕ್ಕೆ, ಎಲ್ಲ ನನ್ನ ಫ್ರೆಂಡ್ಸ್. ಪೂರ್ಣ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ಲಿ ಧನಂಜಯ್ ಅವ್ರಿಗಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ರಿಗೂ, ಹರ್ಷ ಅವ್ರಿಗೆ ಎಲ್ರಿಗೂ. ಐ ಮೀನ್ ನಂಗೆ ಎಲ್ರು ಗೊತ್ತಿರೋರು ಇದ್ರು ಸ್ಕ್ರೀನ್ ಮೇಲೆ, ಬಟ್ ಅವ್ರನ್ನ ನೋಡಿದಾಗ ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಅನ್ಸ್ತು. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಟ್ಸ್ ಅ ಲಾಫ್ ರೈಡ್. ಅಂಡ್ ಮೇನ್ಲಿ ದ ಕ್ಲೈಮ್ಯಾಕ್ಸ್, ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್ ಸೆಟ್ ಸೋ ವೆಲ್ ಅಂತ ಅನ್ಸ್ತು. ಬಹಳ ಚೆನ್ನಾಗಿ ಹೇಳಿದ್ದಾರೆ ಆ ಮೆಸೇಜ್ನ. ಅಂಡ್ ತುಂಬಾ ಕಡೆ ನಿಮ್ಗೆ ಗೊತ್ತಿಲ್ದಾಗ ನೀವೇ ಕ್ಲಾಪ್ಸ್ ಹೊಡಿತಾ ಇರ್ತೀರಾ. ಐ ಥಿಂಕ್ ಮೈ 3 most favorite trio of the entire cinema would be Anarkali, Jalebi and Gulkan. I really enjoyed our trio. ಅವ್ರ 3 ಜನ ಒಂಥರ ಸ್ಕ್ರೀನ್ ಅಲ್ಲಿ ಬಂದಾಗೆಲ್ಲ ನಗು ಬರುತ್ತೆ. ದೇ ಮೋಸ್ಟ್ ಫೇವ್ರೆಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಎಲ್ರು ಬಂದು ಸಿನಿಮಾ ನೋಡಿ. ಇಟ್ ಈಸ್ ಅನ್ ಔಟ್ ಅಂಡ್ ಔಟ್ ಎಂಟರ್ಟೈನರ್ ವಿತ್ ಅ ವೆರಿ ವೆರಿ ಫೆಂಟಾಸ್ಟಿಕ್ ಒಂದು ಲಾಸ್ಟ್ ಅಲ್ಲ, ಸಿನಿಮಾ ಥ್ರೂ ಔಟ್ ಇಸ್ ಅ ಬ್ಯೂಟಿಫುಲ್ ಮೆಸೇಜ್, ಎಮೋಷನ್ಸ್ ಆಗಿರ್ಬೋದು. ಸೊ ಪ್ಲೀಸ್ ಎಲ್ರು ಬಂದು ಸಿನಿಮಾ ಮೂವಿ ನೋಡಿದ್ರಿ, ಏನ್ ಅನಿಸ್ತು ಸರ್ ನಿಮ್ಗೆ? ಮೂವಿ ಫನ್, ಮಜಾ, ಕಾಮಿಡಿ, ನಗು, ನಗ್ತಾನೆ ಇರ್ಬೇಕು. ಇಡೀ ಸಿನಿಮಾ ಕೂತ್ಕೊಂಡು ನಾನು ಥಿಯೇಟರ್ ಅದನ್ನೇ ನೋಡ್ತಾ ಇದ್ದೆ. ಏನ್ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಜನ ಚಪ್ಪಾಳೆ ಹೊಡ್ಕೊಂಡು ಬಿದ್ದು ನಗ್ತಾ ಇದ್ರು. ಅದು ಖುಷಿ ಆಯ್ತು ನನಗೆ ಜೊತೆಗೆ. ಯಾಕಂದ್ರೆ ನಮ್ಮ ಸಿನಿಮಾ ಇದು, ನಮ್ಮ ಬ್ಯಾನರ್ಲೇ ಬರ್ತಿರೋ ಸಿನಿಮಾ ಇದು. ಡಾಲಿ ಪಿಕ್ಚರ್ಸ್ ಅದು ನಮ್ದೇನೆ. ನಾವೆಲ್ಲ ಗೆಳೆಯರು ಮಾಡ್ಕೊಂಡು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಇದು. ನಾನೆಲ್ಲ ಆಲ್ಮೋಸ್ಟ್ ನನ್ನ ಗೆಳೆಯರೇ ಸಿನಿಮಾ ಮಾಡಿರೋದು. ಪ್ರತಿಯೊಬ್ರು ಸ್ಕಿನ್ ನೋಡ್ಬೇಕಾದ್ರೆ ಒಂಥರ ಸರ್ಪ್ರೈಸ್ ಆಗ್ತಾ ಇರುತ್ತೆ ನನಗೆ. ಒಂಥರ ನಾವೆಲ್ಲ ಒಂದು ಟ್ರಿಪ್ ಹೋಗಿದ್ವಿ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಎಮೋಷನಲ್ ಮೂಮೆಂಟ್ಗಳಾಗ್ಲಿ,
ಅಂಡ್ ನನಗೆ ಮದರ್ ಸಾಂಗ್ ಫೇವರೇಟ್ ಸಾಂಗ್ ಆಕ್ಚುಲಿ ಇಡೀ ಸಿನಿಮಾದಲ್ಲಿ. ಅಂಡ್ ಕ್ಲೈಮ್ಯಾಕ್ಸ್ ಬಹಳ ಬ್ಯೂಟಿಫುಲ್ ಆಗಿದೆ. ಅಂಡ್ ಓವರ್ ಆಲ್ ಸಿನಿಮಾ ಒಂಥರ ನಿಮಗೆ ಏನಂತಾರೆ ಈ ವಂಡರ್ಲಾದಲ್ಲಿ ಮೇಲ್ಗಡೆ ಕೂರಿಸ್ಕೊಂಡು ಈ ರೋಡ್ ಎಲ್ಲ ರೋಲರ್ ಕೋಸ್ಟರ್ ಇರುತ್ತಲ್ಲ ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಸಿನಿಮಾ. ಅಂಡ್ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಅಂಡ್ ಎಲ್ಲರೂ ನೋಡಿ ಥಿಯೇಟರ್ ಬಂದು ಇದೇ 10ನೇ ತಾರೀಕು ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಅಂಡ್ ಪೂರ್ಣ ಎಸ್ಪೆಷಲಿ ನಿರ್ದೇಶನ ಡೈರೆಕ್ಷನ್ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. 100 ಜನ ಆರ್ಟಿಸ್ಟ್ಗಳು ಇಟ್ಕೊಂಡು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಸಿನಿಮಾನ. ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಯ್ತು ನನಗೆ. ಸರ್ ಬಡವ್ರ ಮಕ್ಕಳು ಗೆದ್ರು ಅಂತ ಅನ್ಸುತ್ತಾ? 100% ಬಡವ್ರ ಮಕ್ಕಳೇ ಗೆಲ್ತಾ ಇರೋದು ಇಲ್ಲಿವರೆಗೂ. ಯಾವಾಗಲೂ ಬಡವ್ರ ಮಕ್ಕಳೇ ಗೆಲ್ತಾ ಇರೋದು. ಗೆಲ್ಲಬೇಕು, ಗೆಲ್ತಾನೆ ಇರಬೇಕು ಸದಾ ಕಾಲ. ಥ್ಯಾಂಕ್ ಯು ಸರ್. ಬರೋ ಪ್ರಾಜೆಕ್ಟ್ಸ್ಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಮದರ್ ಪ್ರಾಮಿಸ್ ತುಂಬಾ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ಅಷ್ಟೇ. ಮದರ್ ಪ್ರಾಮಿಸ್ ಆದ್ಮೇಲೆ ಇನ್ನೇನ್ ಜಾಸ್ತಿ ಹೇಳಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಆನೆಸ್ಟ್ಲಿ ಎಲ್ರು ಬಂದು ಈ ಒಂದು ಮೂವಿನ ಥಿಯೇಟರ್ ಅಲ್ಲೇ ಕುತ್ಕೊಂಡು ನೋಡ್ಬೇಕು. ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ಒಬ್ರೆ ಕುತ್ಕೊಂಡು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಲಿ ಆಟೆ ಹೊಡ್ಕೊಂಡು ಎಂಜಾಯ್ ಮಾಡುವಂತ ಮೂವಿ ನಾನ್ ನೋಡಿರೋಂಗೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಥಿಯೇಟರ್ ಪೂರ್ತಿ ಜನ ಇದ್ದು ಅಂಡ್ ಎಲ್ರು ನಗ್ತಾ ಇದ್ದಿದ್ದು, ಕ್ಲಾಪ್ಸ್ ಆಗ್ತಾ ಇದ್ದು, ಫಿಲ್ಲೆ ಹೊಡಿತಾ ಇದ್ದು ನಾನು ಆಫ್ಟರ್ ವೆರಿ ಲಾಂಗ್ ಟೈಮ್ ಕೇಳಿದ್ದು. ಸೊ ಮಿಸ್ ಮಾಡ್ಕೋಬೇಡಿ. ಥಿಯೇಟರ್ಗೆ ಬಂದು ರಿಲೀಸ್ ಆದ ತಕ್ಷಣ ಮಿಸ್ ಮಾಡ್ತಾ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಫಿಲಮ್ಸ್ ಚೆನ್ನಾಗಿರಲ್ಲ ಅಂತ ಯಾರು ಸಪೋರ್ಟಿವ್ ಮಾಡಲ್ಲ. ಸೊ ಈ ತರ ಕನ್ನಡ ಮೂವಿ ರಿಲೀಸ್ ಆಗಿದೆ. ಸೊ ನಮ್ ಕನ್ನಡ ಆಡಿಯನ್ಸ್ಗೆ ಒಂದು ಒಳ್ಳೆ ಫಿಲಮ್ ಬಂದಿದೆ ಅಂತ ಹೇಳ್ತೀನಿ. ಸೊ ಇಟ್ ಇಸ್ ಫಿಲ್ಡ್ ವಿತ್ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಸೊ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಸೊ ಮದರ್ ಪ್ರಾಮಿಸ್ ನೀವೆಲ್ಲರೂ ಬಂದು ನೋಡ್ಲೇಬೇಕು ಅಷ್ಟೇ.